ನಮಸ್ತೆ ಮಕ್ಕಳೇ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವರ್ಣಮಾಲೆಯನ್ನು ಕನ್ನಡದಲ್ಲಿ ಮತ್ತು ಇಂಗ್ಲೀಷ್ನಲ್ಲಿ ಕಲಿಯೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ, ಬನ್ನಿ. ಇಲ್ಲಿ ಮೊದಲನೇದಾಗಿ ಸ್ವರಗಳು ಅಂದರೆ ಓವೆಲ್ಸ್ ಅಂತ. ಇಂಗ್ಲೀಷಲ್ಲಿ ಏನು ಓವೆಲ್ಸ್, ಸ್ವರಗಳು ಅಂದರೆ ಓವೆಲ್ಸ್. ಈಗ ಕನ್ನಡದಲ್ಲಿ ಬರ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಅ, ಆ, ಇ, ಈ, ಉ, ಊ, ರು, ಎ, ಏ, ಐ, ಓ, ಓ, ಔ. ಈಗ ಆ ಅಂದರೆ ಇಂಗ್ಲೀಷಲ್ಲಿ ಏನು ಎ. ಆ ಅಂದರೆ ಎ ಬರೆದು ಅಡ್ಗೆರೆ ಹಾಕಬೇಕು, ಇಲ್ಲ 2 ಸತಿ ಎ ಬರೆದ್ರೂ ನಡೆಯುತ್ತೆ. ಇ, ಈಗೇನು ಐ ಅಂತ ಬರೆದಿದ್ದೀನಿ, ಆಯಿತಾ? ಬರೀ ಐ ಅಂತ ಬರ್ಕೊಳ್ಳಿ ಮಕ್ಕಳೇ. ಇದಾದಮೇಲೆ ಈ, ಹೀಗೆ ಅಡ್ಗೆರೆ ಹಾಕಿ ಐ, ಇಲ್ಲಾಂದರೆ ಈ ಅಂತ ಕೂಡ ಬರಿಬೋದು. ಇದಾದಮೇಲೆ ಉ, ಊಗೆ ಯು, ಊ, ಯು ಬರ್ದು ಅಡ್ಡಗೆರೆ ಊ ಆಗುತ್ತೆ. ಸೊ ಇದಾದಮೇಲೆ ರು, ಆರ್ ಯು, ರು. ಇದಾದಮೇಲೆ ಎ, ಇ ಅಂತ ಬರೆದಿದ್ದೀನಿ. ಎಗೆ ಇ ಮತ್ತು ಮೇಲೆ ಅಡ್ಡಗೆರೆ ಹಾಕಿದ್ರೆ ಎ ಆಗುತ್ತೆ. ಐ, ಇಂಗ್ಲೀಷ್ನಲ್ಲಿ ಎ ಹಾಗೆ ಐ, ಐ. ಓ, ಇಂಗ್ಲೀಷ್ನಲ್ಲಿ ಓ, ಓಗೆ ಇಂಗ್ಲೀಷ್ನಲ್ಲಿ ಓ ಬರೆದು ಅಡ್ಡಗೆರೆ ಹಾಕಬೇಕು, ಇಲ್ಲ ಅಂದರೆ 2 ಓ ಬರೆದ್ರೂ ಓ ಆಗುತ್ತೆ. ಅವುಗೆ ಓ ಮತ್ತು ಯು ಇಂಗ್ಲೀಷ್ನಲ್ಲಿ. ಇದಿಷ್ಟು ಸ್ವರಗಳು. ಇದಾದಮೇಲೆ ಯೋಗ ವಾಹಕಗಳು. ಯೋಗ ವಾಹಕಗಳು ಯಾವ್ಯಾವುದು ನೋಡೋಣ ಬನ್ನಿ. ಫಸ್ಟು ಕನ್ನಡದಲ್ಲಿ ಬರೆಯೋಣ. ಅಂ, ಆಹಾ, ಇವೆರಡು ಯೋಗ ವಾಹಕಗಳು. ಅಂದರೆ ಅಮ್ಮ ಅಂದರೆ ಇಂಗ್ಲೀಷಲ್ಲಿ ಏನು ಬರಿಬೋದು ನೋಡೋಣ ಬನ್ನಿ. ಎ ಮತ್ತು ಎಂ, ಅಂ. ಆಹಾಗೆ AHA, ಆಹಾ. ಸೊ ಇದಿಷ್ಟು ಯೋಗವಾಹಕಗಳು ಹಾಗೆ ಸ್ವರಗಳು ಇಂಗ್ಲೀಷ್ನಲ್ಲಿ ಹಾಗೂ ಕನ್ನಡದಲ್ಲಿದೆ. ಓಕೆ, ಈಗ ಸ್ವರಗಳ ಬಗ್ಗೆ ತಿಳ್ಕೊಂಡಿದ್ದಾಯಿತು, ಆ ಇಂದ ಹಾವರೆಗೆ. ಹಾಗೆ ವ್ಯಂಜನಾಕ್ಷರಗಳ ಬಗ್ಗೆ ಕೂಡ ಕನ್ನಡದಲ್ಲಿ ಹಾಗೆ ಇಂಗ್ಲೀಷಲ್ಲಿ ಬರೆಯೋದು ಹೇಗೆ ಅಂತ ತಿಳಿದುಕೊಳ್ಳೋಣ ಬನ್ನಿ ಮಕ್ಕಳೇ. ಕಂಟಿನ್ಯೂಷನ್ ವಿಡಿಯೋ ಇದೆ, ಪ್ಲೀಸ್ ನೋಡಿ. ಹಾಗೆ ಇಲ್ಲಿ ಮೊದಲನೇದಾಗಿ ಕನ್ನಡ ಅಕ್ಷರಗಳನ್ನ ಬರ್ಕೊಳ್ಳೋಣ, ಆಮೇಲಿಂದ ಇಂಗ್ಲೀಷಲ್ಲಿ ಬರೆಯೋಣ. ಖ, ಖ, ಘ, ಗ, ನ್ಯ, ಛ, ಛ, ಜ, ಜ, ನ್ಯ, ಠ, ಠ, ಡ, ಢ, ಣ, ಥ, ಥ, ಧ, ಧ, ನ, ಪ, ಪ, ಬ, ಬ, ಮ, ಯಾ, ರಾ, ಲ, ವ, ಕ್ಷ, 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 ಸ, ಹ, ಳ. ಈಗ ಮೊದಲನೇದಾಗಿ ಕ, ಕೆ ಎ, ಖ, ಕೆ ಎಚ್ ಎ, ಗ, ಜಿ ಎ, ಗ, ಜಿ ಹೆಚ್ ಎ, ಗ, ನ್ಯ, ಎನ್ ಎ, ನ, ಛ, ಸಿ ಹೆಚ್ ಎ, ಛ, ಛ, ಸಿ ಹೆಚ್ ಎಚ್ ಎ, ಜ, ಜೆ ಎ, ಜ,
ಝ JHA ಝ ನ NA ಟ TA ಠ THA ಡ DA ಢ DHA ಢ ನ NA ನ ತ TA ತ ಥ THA ಥ ಧ DA ಧ ಧ DHA ಧ ನ NA ನ ಪ PA ಪ ಫ PHA ಫ ಭ BA ಬ BHA ಭ ಮ MA ಮ ಯ ಯ YA ಯ Y A ಯ ರ R A ರ ಲ LA ಲ ಬ VA ವ ಶ SHA ಶ ಕ್ಷ SHA ಕ್ಷ ಸ SA ಸ ಹ HA ಹ ಳ LA ಳ ಆಯಿತಾ. ಕ್ಷ ಮತ್ತು ಜ್ಞಾಗ ನೋಡೋಣ ಬನ್ನಿ. ಕೆ ಎಸ್ ಎಚ್ ಎ ಕ್ಷ ಜ್ಞ GNA ಜ್ಞ. ಇದಿಷ್ಟು ಸ್ವರಗಳು ಹಾಗೆ ವ್ಯಂಜನ ಅಕ್ಷರಗಳು ಕನ್ನಡದಲ್ಲಿ ಮತ್ತು ಇಂಗ್ಲೀಷ್ನಲ್ಲಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟದ ಪ್ಲೀಸ್ ಲೈಕ್ ಮಾಡಿ, ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಹಾಕೋ ಪ್ರತಿಯೊಂದು ವೀಡಿಯೋಸ್ ಕೂಡ ನೀವು ತಪ್ಪದೆ ನೋಡ್ಬೋದು. ಖಂಡಿತವಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್ ಬಾಯ್.